ಮನುಷ್ಯರ ಜೀವನದೊಳಗೆ ಒಂದು ದಾರಿ ದೀಪವಾಗಬೇಕು. ಪುರಾಣ ಅಂದ್ರೆ ಕನ್ನಡಿ ಇದ್ದಂಗ. ಮನೆಯಾಗಿಂದ ಹೊರಗೆ ಹೋಗ್ಬೇಕಾದ್ರೆ ಹೆಂಗ ಕನ್ನಡಿ ನೋಡ್ಕೊಂಡು ಮುಖ ವರ್ಷಕೊಂಡು ಹೊರಗೆ ಹೋಗ್ತೀವಿ ನಾವು, ಹೆಂಗ ಕನ್ನಡಿ ನಾವು ತೋರಿಸ್ಕೊಡ್ತದ ಮುಖಕ್ಕೆ ಏನ್ ಹತ್ತಿರ ಅನ್ನೋದು. ಹಂಗ ಪುರಾಣ ಬದುಕುವ ಜೀವನದೊಳಗೆ ಅದೊಂದು ಭಾಗವಾಗಿ ಎಲ್ಲರನ್ನ ತನ್ನ ಸೆಳಿತಕ್ಕಂಥದ್ದು ಕನ್ನಡಿ ಮತ್ತು ಪುರಾಣ. ಪ್ರತಿಯೊಬ್ಬರ ಜೀವನದೊಳಗೆ ಪುರಾಣ ನಡ್ಲಿಕ್ಕೆ ಕಲಿಸ್ತದ, ನೋಡ್ಲಿಕ್ಕೆ ಕಲಿಸ್ತದ, ಮಾತಾಡ್ಲಿಕ್ಕೆ ಕಲಿಸ್ತದ, ಬದುಕನ್ನು ಮಾಡ್ಲಿಕ್ಕೆ ಕಲಿಸ್ತದ. ಇಲ್ಲಿ ವಿಚಾರ ಮಾಡಿದಾಗ ಮನುಷ್ಯರ ಜೀವನ ಹೆಂಗಂದ್ರೆ ನೀರ ಮೇಲಿನ ಗುಳ್ಳಿಯಂತೆ ತೋರಿ ಮತ್ತೆ ಅಡಗುವ ತೆರನಾಗಿ ಮನುಷ್ಯನ ಬದುಕದಾವಂತ. ಅಂತ ಬದುಕಿನೊಳಗ ವಿಜ್ಞಾನದೊಳಗೆ ಬದುಕು ಮಾಡೋದು ಬಹಳ ಕಷ್ಟ ಅದ. ಯಾಕಂದ್ರ ಜೀವನದೊಳಗೆ ಮನುಷ್ಯ ಎರಡು ಮಾತು ನೆನ್ಪಿಡ್ಬೇಕಂತ, ಎರಡು ಮಾತು ನೆನಪು ಮಾಡ್ಬೇಕಂತ. ಏನ್ ಎರಡು ಮಾತು ನೆನ್ಪಿಡ್ಬೇಕು? ಒಂದನೇದು ದೇವರ ಅದನ, ಎರಡನೇದು ಹುಟ್ಟಿರ್ತಕ್ಕಂಥ ಜೀವಿಗೆ ಮರಣ ಅದ. ಎರಡು ಮಾತು ನೆನ್ಪಿಡ್ಬೇಕು. ಒಂದನೇದು ದೇವರ ಅದನ, ಹುಟ್ಟಿರ್ತಕ್ಕಂಥ ಜೀವಿಗೆ ಏನು ಉಸಿರಾಡ್ತದ ಆ ಜೀವಿ ಒಂದಿಲ್ಲ ಒಂದ್ ದಿವಸ ಆಯ್ತದ. ನೆನ್ಪಿಡ್ಬೇಕು. ಇನ್ನೇನು ನೆನಪು ಹಾರ್ಬೇಕಂದ್ರ ನಾವ್ ಯಾರಿಗಾರು ಉಪಕಾರ ಮಾಡಿದ್ವಿ ಅಂದ್ರೆ ನೆನಪಾರ್ಬೇಕು, ನಮ್ಗೆ ಅಪಕಾರ ಆಗಿದ್ದ ನೆನಪಾರ್ಬೇಕು. ದೇವರ ಅದನ್ನ ಹೆಂಗದಾನ, ಅಣುವಲ್ಲಿ ಕೂಡ ಪರಮಾತ್ಮ ತಾನು ತುಂಬಿಕೊಂಡಿದ್ದಾನೆ. ಶಿವ ನಿನ್ನಲ್ಲಿ ಹಾನ ನೀ ನೋಡಿಲ್ಲ, ಎಲ್ಲೆಲ್ಲೂ ಇಲ್ಲ. ಪರಮಾತ್ಮ ಏನಿದಂದ್ರೆ ಯಾರು ಹುಡುಕಾಡ್ತಾರೆ ಅವರ ಆತ್ಮದ ಪರಮಾತ್ಮ ಬಂದು ಕೂತ್ಕೊಂಡಿರ್ತಾನೆ. ಅಂತ ಪರಮಾತ್ಮ ಬಗ್ಗೆ ನಾವು ಕಾಣಬೇಕಾದಾಗ ಒಂದ್ ದಿವಸ ಅಕ್ಬರ್ ಬಾದಶಾ ಬಿರ್ಬಲ್ ಕೇಳ್ತಾನಂತ, ದೇವ್ರು ಹೇಳಿದನ ಏನ್ ಕೆಲಸ ಮಾಡ್ತಾನೆ? ಎಲ್ಲರೂ ಕೇಳಿದ್ರು ನೀ ಹೇಳು ನೀ ಹೇಳು, ಎಲ್ಲರೂ ಉತ್ತರ ಯಾರು ಹೇಳಿಲ್ಲ. ಅಕ್ಬರ್ ಬಾದಶಾ ನಾಳೆ ಉತ್ತರ ತಗೊಂಡ್ ಬರ್ರಿ, ಇವತ್ತು ಆಗ್ಲಿಲ್ಲ ನಾಳೆಗೆ ಉತ್ತರ ತಗೊಂಡ್ ಬರ್ರಿ. ಬಿರ್ಬಲ್ ಮನೆಗೆ ಹೋಗಿ ಊಟ ಮಾಡಲಿ, ಹಂಗೆ ಮಲ್ಕೊಂಡಿದ್ದ. 8 ವರ್ಷದ ಮೊಮ್ಮಗಳು ಬಂದು ಅಪ್ಪಾಜಿ ಯಾಕೆ ಮಲಗಿದೆ, ಏನು ಬೇಕಾಗಿದೆ, ಯಾಕೆ ಏನು ಕೇಳಿದಾಗ ಬಿರ್ಬಲ್ ಅಂತ ರಾಜನಿಗೆ ಪ್ರಶ್ನೆ ಕೇಳ್ಯಾರ. ಪ್ರಶ್ನೆಗೆ ಉತ್ತರ ಹೇಳಬೇಕಾಗ್ಯದ, ಉತ್ತರ ಹೇಳೋರು ಯಾರು ಇಲ್ಲ, ಹೆಂಗ್ ಮಾಡ್ಬೇಕಾಗ್ಯದ? ಹುಡುಗಂತೂ ಆ ಪ್ರಶ್ನೆ ಉತ್ತರ ನಾ ಹೇಳಿದ್ರೆ ಅಂತ ಹುಡುಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಊಟ ಮಾಡ್ಕೊಂಡು ಅರಮನೆಗೆ ಹೋದ್ರು. ರಾಜ ಬಂದಿದ್ದ, ಮಂತ್ರಿಗಳು ಬಂದಿದ್ರು, ಮಂಡಲಿಗರು ಬಂದಿದ್ರು, ಎಲ್ಲ ಕೂತ್ಕೊಂಡಿದ್ರು. ಉತ್ತರ ಯಾರು ಹೇಳ್ತಾರೆ ಇದಕ್ಕಂತ ಎಲ್ಲ ಮಂತ್ರಿಗಳು ಗಪ್ಪಾಗಿ ತಲೆ ಮಾಡ್ಕೊಂಡು ಗಪ್ಪ ಕೂತ್ಕೊಂಡ್ರು. 8 ವರ್ಷ ಹುಡುಗಿ ಎದ್ದಂತ ನಾನು ಹೇಳ್ತೇನೆ ಅಂತ ಹೇಳ್ತದ. ಮಹಾರಾಜ ಗಾಬರಾಗಿ ನೀ ಹೇಳ್ತೀವಿ, ಹೌದು ಹೇಳ್ತೀನಿ ನಾನು. ಹೇಳು, ದೇವ್ರು ಏನ್ ಕೆಲಸ ಮಾಡ್ಲಿಕ್ಕತ್ತ? ಹೇಳೋರು ಮ್ಯಾಲ ಕುಂದಿರ್ಬೇಕು, ಕೇಳೋರು ಕೆಳಗ್ ಕುಂದಿರ್ಬೇಕು ಅಂತ ಹುಡುಗ. ಹಂಗಂದ್ರೆ ಏನು? ನೀವು ಕೇಳೋಕಂದ್ರೆ ಬಂದು ಕೆಳಗ್ ಕುಂದ್ರಿ, ನಾನು ಹೋಗಿ ಮ್ಯಾಲ ಸಿಂಹಾಸನ ಮ್ಯಾಲ ಕುಂದಿರ್ತೇನೆ. ನಾನು ಮಹಾರಾಜ ಬಂದು ತಲೆ ಕುತ್ಕೊಂಡ, ಹುಡುಗ ಮ್ಯಾಲ ಕುಂತು ಮಹಾರಾಜ ಹೇಳು ಉತ್ತರ, ನಾ ಏನ್ ಹೇಳ್ಬೇಕಂತ ಹುಡುಗ. ಇಲ್ಲಿ ತನಕ ರಾಜನ ಮ್ಯಾಲ ಕೂತಿದ್ದು, ಪ್ರಜೆ ತಳ ಕೂತಿದ್ದೆ. ನಾನು ಪ್ರಜೆಗಂತ ಮ್ಯಾಲ ರಾಣಿಯಾಗಿ ನಾನು ಕೂತಿದ್ದು, ಇದು ಪರವಂತ ಕೆಲಸ, ಮತ್ತೊಂದು ಬೇರೆ ಏನಿಲ್ಲ. ತಿಪ್ಪಿಯನ್ನು ಉಪ್ಪರಿಗೆ ಮಾಡೋದು, ಉಪ್ಪರಿಗೆ ತಿಪ್ಪಿ ಮಾಡೋದು. ಗೋಡೆ ಕುಂದರ್ಸೋದು, ನೋಡಿ ಕುಂದರ್ಸೋದು, ನೋಡಿ ಕುಂದರ್ಸೋದು, ಗೋಡೆ ಕುಂದರ್ಸೋದು, ಇದು ಪರಮಾತ್ಮ ಕೆಲಸ ಅದ. ಎರಡನೇದು ಪರಮಾತ್ಮ ಇಲ್ಲದಾನ. ಒಂದು ಗ್ಲಾಸ್ನಾಗ ಹಾಲು ತರಿಸಿ ರಾಜರ ಕೈಯ ಕೊಟ್ಟು, ಮಹಾರಾಜರಾಗ ಹಾಲು ಅದಲ್ಲ, ಅದ ಹಾಲು ತೋರಿಸಿದ, ತುಪ್ಪ ತೋರಿಸಿದ ಅಂತ ಹೇಳಿ ಹುಡುಗ. ತುಪ್ಪ ತೋರಿಸಿದಾಗ ಮಹಾರಾಜನ ತನ ಹಾಲು ಕಾಯಿಸಿ ಹೆಪ್ಪಿಟ್ಟು ಬೆಣ್ಣೆ ಕಡ್ದಾಗ ತುಪ್ಪ ನಮ್ಗೆ ಸಿಗ್ತದಮ್ಮ, ತುಪ್ಪ ಹಂಗ ಸಿಗಂಗಿಲ್ಲ. ಹುಡುಗ ಅಂತದ ಹಾಲಿನ ತುಪ್ಪ ಹೆಂಗ ಅಡಕವಾಗ್ಯದ, ಹಂಗ ಅಣು ಕೂಡ ಪರಮಾತ್ಮ ತಾನು ಅಡಕವಾಗಿದ್ದಾನೆ. ಪ್ರತಿಯೊಬ್ಬರ ಆತ್ಮದೊಳಗೆ ಪರಮಾತ್ಮ ತಾನು ತುಂಬಿಕೊಂಡಿದ್ದಾನೆ ಅಂದಾಗ ಪರಮಾತ್ಮ ಅಕ್ಬರ್ ಬಾದಶಾ ಅಂದ ಮಾತು ಖರೆ ತಿಳ್ಕೊಂಡು ದೇವ್ರು ಅದನ ಏನ್ ಮಾಡ್ದ ತಿಳ್ಕೊಂಡು ಒಪ್ಕೊಂಡ್ ಅಂತಂದ್ರು ಮಹಾರಾಜ. ಎರಡನೇದು ಹುಟ್ಟದ ಜೀವ ಒಂದಿಲ್ಲ ಒಂದ್ ದಿವಸ ಆಯ್ತದೆ. ಈ ಲೋಕಕ್ಕೆ ನಾವೇನ್ ಕರಿತೀವಿ ಅಂದ್ರ ಮರ್ತ್ಯ ಲೋಕ ಅಂತ ಕರಿತೀವಿ ನಾವು. ಮರ್ತ್ಯ ಲೋಕ ಅಂದ್ರ ಮೃತ್ಯು ಲೋಕ ಅಂತದ. ಮರ್ತ್ಯ ಲೋಕ ಅಲ್ಲ, ಮೃತ್ಯು ಲೋಕ.
ಮೃತ್ಯು ಲೋಕ ಅಂದ್ರೆ ಸಾಯುವರ ಲೋಕ. ಇಲ್ಲಿ ಯಾರು ಬರ್ತಾರ ಅವ್ರು ಸಾಯ್ತಾರೆ. ಇವತ್ತೇನು ಉಸಿರಾಡ್ತಕ್ಕಂಥ ವಸ್ತು ಒಂದಿಲ್ಲ ಒಂದೇ ಸಾಯ್ತದ. ಮೃತ್ಯು ಲೋಕ ಬರ್ಬೇಕಂದ್ರ ಸಾಯಕ್ಕೆ ಹುಟ್ಟಬೇಕು. ಎರಡನೇದು, ನಾವೇನಾದ್ರು ಉಪಕಾರ ಮಾಡೋದು ನೆನಪಾರ್ಬೇಕು. ಯಾರಿಗಾರ ಕಷ್ಟ ಸಮಯ ನಾವೇನಾದ್ರು ಕೊಟ್ಟಿದ್ವಿ ಅಂದ್ರೆ ಅದು ನಾನೇ ಕೊಟ್ಟಿದ್ದೀನಿ, ನನ್ನಿಂದ ಆಯ್ತು, ನಾನು ಕೊಡ್ಲಿಕ್ಕೆ ಆಗ್ತಿದ್ದಿಲ್ಲ ಅನ್ನುವಂಥ ಭಾವ ನಮ್ಮಲ್ಲಿ ಬರ್ತಂದ್ರೆ ಅದು ಶುದ್ಧ ತಪ್ಪು. ನಾವೇನಾದ್ರು ಕೊಡ್ಬೇಕಂತಿದ್ರೆ ಅಂದ್ರೆ ಕೊಟ್ಟಿದ್ರೆ ಅಂದ್ರೆ ADC ಕಾರ್ಡ್ ಇತ್ತು ಶಿವನಟ ಅಂತಾರ. ನಾವೇನಾದ್ರು ನಾ ಕೊಟ್ಟಿನಿ ಅಂದ್ರೆ ಅದು ಅಪರಾಧ ಗುರಿ ಆಗ್ತದೆ. ಒಂದ್ಸಲ ಒಬ್ಬ ಭಕ್ತ ಗುಡಿಯ ಫ್ಯಾನ್ ಹಾಕಿದ್ದಂತ. ಗುಡಿಯ ಫ್ಯಾನ್ ಹಾಕಿದ್ದ. ಫ್ಯಾನ್ ಮೇಲೆ ಅವನ ಹೆಸರು, ಹೆಂಡತಿ ಹೆಸರು, ಮಕ್ಕಳ ಹೆಸರು, ಊರ ಹೆಸರು, ತಾಲೂಕಾ, ಜಿಲ್ಲಾ, ಡೇಟ್ ಗೀಟ್ ಎಲ್ಲ ಹಾಕಿದ್ದಾವ. ಪುರಾಣ ನಡೆದಾಗ ಕಮಿಟಿ ಅವರು ಫ್ಯಾನ್ ಹಚ್ಚಿದ್ರು. ಫ್ಯಾನ್ ಹಚ್ಚಿದಾಗ ಫ್ಯಾನ್ ಕೊಟ್ಟವ್ರ ಮನೆಗೆ ಬೀಗರು ಬಂದರು. ಬೀಗರು ಕೊಟ್ಟು ಕುಡಿ ಕೊಟ್ಟಿದ್ದಾವ.